ದೇಶಗಳ ನಡುವೆ ಶುರುವಾದಂತ ಯುದ್ಧ ಕೊಲ್ಲಿ ರಾಷ್ಟ್ರಗಳ ಮೇಲೂ ಹರಡಿದೆ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಯುಎಸ್ ಮಿಲಿಟರಿ ದಾಳಿಗಳನ್ನ ಮುಂದುವರಿಸಿದೆ. ಇದಕ್ಕೆ ಇರಾನ್ ಕೂಡ ತೀವ್ರ ಪ್ರತಿರೋಧವನ್ನ ತೋರ್ತಾ ಇದೆ. ಈ ನಡುವೆ ಇರಾನ್ ಮತ್ತು ಸೌದಿ ಅರೇಬಿಯಾ ನಡುವೆ ಸಿಲುಕಿ ಪಾಕಿಸ್ತಾನ ಅತಂತ್ರವಾಗಿದೆ. ಮೂರು ದೇಶಗಳ ನಡುವೆ ಶುರುವಾದ ಯುದ್ಧ ಕೊಲ್ಲಿ ರಾಷ್ಟ್ರಗಳ ಮೇಲೂ ಹರಡಿದೆ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಯುಎಸ್ ಮಿಲಿಟರಿ ದಾಳಿಗಳನ್ನ ಮುಂದುವರಿಸಿದೆ. ಇದಕ್ಕೆ ಇರಾನ್ ಕೂಡ ತೀವ್ರ ಪ್ರತಿರೋಧವನ್ನ ತೋರ್ತಾ ಇದೆ. ಈ ನಡುವೆ ಇರಾನ್ ಮತ್ತು ಸೌದಿ ಅರೇಬಿಯಾ ನಡುವೆ ಸಿಲುಕಿ ಪಾಕಿಸ್ತಾನ ಅತಂತ್ರವಾಗ್ತಾ ಇದೆ. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದ ನಂತರ ಜಾಗತಿಕವಾಗಿ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಈ ದಾಳಿಯನ್ನ ನಡೆಸ್ತಾ ಇರುವುದರಿಂದ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸ್ತಾ ಇದೆ. ಈ ನಡುವೆ ಇರಾನ್ ಮತ್ತು ಸೌದಿ ಅರೇಬಿಯಾದ ನಡುವಿನ ಸಂಘರ್ಷ ಪಾಕಿಸ್ತಾನಕ್ಕೆ ಮುಳುವಾಗ್ತಾ ಇದೆ. ಇರಾನ್ ಜೊತೆಗಿನ ಸಂಘರ್ಷದ ಮಧ್ಯೆ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಅಜೀಂ ಮುನೀರ್ ಸೌದಿ ರಾಜಧಾನಿ ರಿಯಾದ್ಗೆ ದೌಡಾಯಿಸಿದ್ದಾರೆ. ಸೌದಿ ರಕ್ಷಣಾ ಸಚಿವ ಖಾಲಿದ್ ಬಿನ್ ಸಲ್ಮಾನ್ ಜೊತೆಗೆ ಸುದೀರ್ಘವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಇರಾನ್ ಮೇಲೆ ದಾಳಿ ನಡೆಸುವಂತೆ ಪಾಕಿಸ್ತಾನಕ್ಕೆ ಸೌದಿ ಅರೇಬಿಯಾ ಒತ್ತಡವನ್ನ ಹಾಕ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಬದಲಾಗಿ ಆರ್ಥಿಕ ಸವಲತ್ತು ನೀಡುವ ಭರವಸೆಯನ್ನ ನೀಡಲಾಗಿದೆ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿದೆ. ಈ ಒಪ್ಪಂದದಿಂದ ಅಡ್ಡಕತ್ತರಿಯಲ್ಲಿ ಸಿಕ್ಕಿ ಹಾಕಿರುವ ಪಾಕಿಸ್ತಾನ ಇರಾನ್ ಮಿಲಿಟರಿ, ಸೌದಿ ಅರೇಬಿಯಾ ಇಂಧನ ಕೇಂದ್ರಗಳು ಮತ್ತು ಆಯಕಟ್ಟಿನ ಸ್ಥಳಗಳ ಮೇಲಿನ ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇದೆ. ಇರಾನ್ ಕ್ಷಿಪಣಿ ಡ್ರೋನ್ ದಾಳಿಗೆ ಸೌದಿ ಜರ್ಜರಿತವಾಗ್ತಾ ಇದೆ. ಇದೆಲ್ಲದರ ಮಧ್ಯೆ ತುರ್ತಾಗಿ ಅಜೀಂ ಮುನೀರ್ ರಿಯಾದಲ್ಲಿ ಅಲ್ಲಿನ ರಕ್ಷಣಾ ಸಚಿವರನ್ನ ಭೇಟಿಯಾಗಿದ್ದಾರೆ. ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಪಾಕಿಸ್ತಾನದ ಅಸಹಾಯಕತೆಯನ್ನ ಮುನೀರ್ ಸಚಿವ ಖಾಲಿದ್ ಸಲ್ಮಾನ್ಗೆ ವಿವರಿಸಿದ್ದಾರೆ ಅಂತ ತಿಳಿದುಬಂದಿದೆ. ಬ್ಯೂರೋ ರಿಪೋರ್ಟ್, ಎಸ್ಎಸ್ವಿ ನ್ಯೂಸ್.